ಫ್ರೆಂಡ್ಸ್, ಹಾಯ್. ನಾನು ರೋಹಿತ್ ಅಂತ. ನಮ್ಮದು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೊಬ್ಬ ರೈಡರು. ಇಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿಮ್ಮೆಲ್ಲ ಸಪೋರ್ಟು ಬೇಕು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವ್ಯೂ ಮಾತ್ರ ನೋಡಿ, ಸೂಪರ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಚಿಕ್ಕಮಗಳೂರು ಸೈಡ್ ಹೋಗ್ತಾ ಇರುತ್ತೆ. ಫುಲ್ ಆಫ್ ರೋಡಿಂಗ್ ಇರೋದಿದೆ. ಒಂದು 5-6 ಕಿಲೋಮೀಟರ್ಸ್ ಫುಲ್ ಆಫ್ ರೋಡ್ ಇರೋದು. ರೋಡ್ ಮಾತ್ರ ಹಿಂಗೆ, ವ್ಯೂ ಮಾತ್ರ ಸೂಪರ್ ಆಗಿದೆ. ರೋಡ್ ಹಿಂಗೆ ಇರೋದು ಫಸ್ಟ್ ಕ್ಲಾಸ್ ಆಗಿದೆ. ಏನು ಸೀನರಿ ಅಂತೀರ, ಎಷ್ಟು ಚೆನ್ನಾಗಿದೆ ಬೀಚ್ ಮಾತ್ರ. ನಾವು 3 ಜನ ಬಂದಿದ್ದೀವಿ ಫ್ರೆಂಡ್ಸು. ಇದು 2ನೇ ದಿನ. 1 ಅವರೆಲ್ಲ ಸುತ್ತಾಡಿದ್ವಿ. ಈಗ ಆಲ್ಮೋಸ್ಟ್ ನಾವು ಚಿಕ್ಕಮಗಳೂರು ಬಂದಿದ್ದೀವಿ. ಈಗ ಶಾರ್ಟ್ಕಟ್ ಇದೆ, ಆಫ್ ರೋಡ್ ಫುಲ್ ಇದು. ಆ ಕಡೆಗೆ ಹೋಗ್ತಾಯಿದ್ದೀವಿ. ಏನು ಪ್ಲಾಂಟೇಶನ್ ನೋಡಿ, ಆರಾಮಾಗಿರ್ತಾರೆ. ಇವೆಲ್ಲ ಅದೇನು ಇರ್ತಾಯಿದ್ರು ಪ್ಲಾಂಟೇಶನ್. ಹಾಯ್. ಇಲ್ಲೆಲ್ಲ ಆಟೋ ಎಲ್ಲ, ಮೇ ಬಿ ಇದೆಲ್ಲ ಬರೀ ಆಟೋನೇ ಓಡಾಡೋದು ಅಂತ. ಇವೆಲ್ಲ ಬಸ್ಸಸ್ ಎಲ್ಲ ಆಗಲ್ಲ. ಎಲ್ಲ ಟೈಮ್ ಪ್ರಕಾರ ಇರುತ್ತೆ. ಆಟೋ ಆದರೆ ಫೋನ್ ಮಾಡಿದ್ರೆ ಆಟೋ ಅವ್ರು ಫೋನ್ ಮಾಡಿದರೆ ಬಂದು ಕರ್ಕೊಂಡು ಹೋಗ್ತಾರೆ. ಇನ್ನು ಆರಾಮಾಗಿದೆ. ಭಾಳ ಸುತ್ತೋಗ್ತಾನೆ ಇಲ್ಲಿಂದ ಓಡಿಸಿ ಊರು. ಇವತ್ತು ನೋಡಬೇಕು, ಚಿಕ್ಕಮಗಳೂರು ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ ಮುಳ್ಳಯ್ಯನಗಿರಿಯಲ್ಲಿ. ಫುಲ್ ಪೀಸಾಗೆ ನಾಳೆ ಹೋಗ್ತೀವಿ. ಫುಲ್ಲು ರೆಸ್ಟ್ ಮಾಡೋಕ್ಕಾಗುತ್ತೆ ಹೋಗಿ. ಇದು ವ್ಯೂ ಅಂದರೆ ಸೂಪರ್ ಆಗಿದೆ. ಸ್ಕೂಲ್ ಆಫೀಸ್ ಇದೆ. ನೀವು ರೈಡರ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ರೋಡ್ ಮಾತ್ರ ಅದು ಹುಷಾರಾಗಿರಬೇಕು ಡ್ರೈವಿಂಗಲ್ಲಿ. ಇರೋದು ರೋಡು. ಒಳ್ಳೆ ವ್ಯೂ ತೋರಿಸ್ತಿದ್ದೀನಿ, ಸೂಪರಾಗಿದೆ. ಬಟ್ ನಾನು ಇದು ಫಸ್ಟ್ ಟೈಮ್ ಈ ಕಡೆಗೆ ಬರ್ತಿರೋದು, ಈ ರೋಡಲ್ಲಿ, ಆಫ್ ರೋಡಲ್ಲಿ. ಇಲ್ಲಿ ಮೇ ಬಿ ರೈಟ್ ತೊಗೊಂಡು ಕಲಿಸ್ತಾ ದಿನ ಕೂಲಿ ಬರೋರೆಲ್ಲ ಸ್ವಲ್ಪ ಅವರೆಲ್ಲ ನೆಟ್ಕೊಂಡೇ ಬರುತ್ತೆ ಅಂತ ದೂರ ಮತ್ತು ಪೀಸಾಗಿರುತ್ತೆ ನೋಡಿ. ಇಲ್ಲಿ ಮೈಂಡ್ ಎಷ್ಟು ಪೀಸಾಗಿರುತ್ತೆ ಅಂದರೆ, ಬೆಂಗಳೂರು ಕಿರಿಕಿರಿ ಸಾಕಾಗ್ಬಿಟ್ಟಿದೆ ನಮ್ಮ ಬೆಂಗಳೂರು. ಒಂದು ಆರಾಮಾಗಿ ಇಟ್ಬಿಡುತ್ತೆ ನೋಡಿ. ಕಡಿಮೆ ಬೇಕಾದ್ರೆ
ರೋಗು ನೋಡಿದ್ರೆ ಸಿಕ್ಕಾಬಿಟ್ಟಿದೆ. ಹುಷಾರಾಗಿರ್ಬೇಕು. ರೋಡ್ ಸರಿ ಇಲ್ಲ, ರೋಡ್ ಕತ್ತಿದ್ರು ಈ ಕತೆ ನಮ್ಗಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಮಳೆ ಇದೆ ಅಂತಾರೆ, ಬಟ್ ಈ ಸಲ ಅಂತೂ ಮಳೆನೇ ಇಲ್ಲ. ಎಷ್ಟು ಆಸೆಯಿಂದ ಬಂದಿದ್ವಿ, ಮಳೆ ಸಿಗುತ್ತೆ ಅಂತ. ಸಾಕಾಗ್ಬಿಟ್ಟಿದೆ. ಮಳೆ ಇಲ್ಲ, ಇಲ್ಲಿ ಬಿಸಿಲೇ ಇರಲಿ, ಮಳೆ ಇರಲಿ. ಓ ಮೈ ಗಾಡ್, ಆ ರೋಡು ಕರ್ಕೊಂಡು ಬಂದಿದ್ದಾರೆ ಗುರು. ಕಮೆಂಟ್ ಮಾಡಿ ಫ್ರೆಂಡ್ಸ್, ಮಜಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ. ಬ್ಲಾಗ್ ಇಲ್ಲ, ಹುಷಾರಾಗಿರ್ಬೇಕಷ್ಟೆ. ನಿಮಗೆಲ್ಲ ಸಪೋರ್ಟ್ ಇದೆ. ಇನ್ನು ಹೆಚ್ಚು ವೀಡಿಯೋಸ್ ಮಾಡಾಕ್ತೀನಿ. ದಿನ ಇರೋರು ಅದು ಹೆಂಗೆ ಇರ್ತಾರೆ ನೋಡಿ ಈ ರೋಡಲ್ಲಿ. ಬರೋದು ಒಂದು ಗಾಡಿ ಬರ್ತಾನೆ. ಫ್ರೆಂಡ್ ನೋಡಿದ್ರೆ MS200 ಅದು ಏನು ಸಿಸ್ಟಮ್ ಅಂತ ಇದೆ. KGS ಇದೆ ಅಂತ ಸಿಕ್ಕಿರೋ ಮಾತ್ರ ಸಿಕ್ಕತ್ತೆ. ಮತ್ತೆ ಗುರು ಇಲ್ಲಿ ಆ ಕಡೆಗೋ? ರೈಟ್ ಅನ್ಸುತ್ತೆ. ರೈಟ್ಗೆ ಇರೋದು ಲೊಕೇಶನ್ ತೋರಿಸೋದು ರೈಟ್. ಉಲ್ಟಾ ಹೋಗ್ಬೇಕು ಅನ್ಸುತ್ತೆ. ಬಾರ ರೈಟ್ ಗಾಡಿನ. ನನಗಂತೂ ತಿರ್ಗ್ಸಕ್ಕಂತೂ ಆಗಲ್ಲ. ಇದು ಮ್ಯಾಪ್ ಈ ಕಡೆ ತೋರಿಸ್ತಾ ರೈಟ್ಗೆ. ಯಾವ ಕಡೆಗೋ? ಹಾಗಾಗಿ ನಾವು ರೈಟ್ ಹೋಗ್ಬೇಕು. ಅರಿ ಈ ರೋಡು ಸೂಪರ್ ಆಗಿದೆ ಅನ್ಸುತ್ತೆ. ಕಾರ್ ರೋಡ್ ಅನ್ಸುತ್ತೆ. ನೋಡೋಣ, ಗೊತ್ತಿಲ್ಲ. ರೋಡ್ ಚೆನ್ನಾಗಿದೆ ವ್ಯವಸ್ಥೆನಿಲ್ಲ. ರೋಡು ನಾರ್ಮಲ್, ಬಟ್ ಖತರಾಗಿದೆ ರೈಡ್ ಮೇಲೆ. ಇಲ್ಲಿಂದ ಡೈರೆಕ್ಟ್ ಪೀಕಿಗೆ ನಾವು ಪೀಕಿಗಲ್ಲ, ಚೆಕ್ ಬೋರ್ಡ್ಗೆ ಹೋಗಿ ರೀಚ್ ಆಗ್ತೀವಿ. ಇಂಜನಗಿರಿ ಚೆಕ್ ಬೋರ್ಡ್ ಇದೆ, ಅಲ್ಲಿ ರೀಚ್ ಆಗ್ತೀವಿ ಈ ಆಫ್ ರೋಡಿಂದ. ಅಲ್ಲಿ ಇನ್ನೊಂದು ರೋಡ್ ಇದೆ ಆ ಕಡೆ, ಅದು ಸೂಪರಾಗಿದೆ ರೋಡು. ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸ್ ಆಗ್ತಾ ಬರುತ್ತೆ. ಇದು ಕೆಲವು ಜನಕ್ಕೆ ಮಾತ್ರ ಗೊತ್ತಿರೋದು ಈ ರೋಡು. ಹಾಗಾಗಿ ನಾವು ಈ ಕಡೆಯಿಂದ ಬಂದಿರೋದು. ಚೆನ್ನಾಗಿತ್ತು ಆಫ್ ರೋಡಿಂಗ್ ಮಾಡೋಣ ಅಂತ. ಇನ್ಯಾಕೂ ನಿಲ್ಲಿಸ್ತಾ ಗುರು ಏನಾಯ್ತು ಗುರು? ಬಾ 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 ಬಾ. ಸಂಜೆಗೆ ಹೋಗ್ಬಿಡಿ ಗುರು. ಇದೆಲ್ಲ ಇವಾಗ ರೋಡು ರೆಡಿ ಮಾಡೋಕ್ಕೆ ಹಾಕಿದ್ದಾರೆ. ನೋಡೋಣ. ಆಕಾಶ ಮೇಲೆ ಬಿಟ್ಟನ ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನ. ಸೂಪರಾಗಿದೆ ಗುರು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅಜ್ಜ ನೋಡ್ಕೊಂಡು ಹೋದ್ರು, ಏನೋ ಮಾಡ್ತಾ ಇದ್ದಾನೆ ಈ ಮಣ್ಣು ಕಟ್ತೀನಿ ಮಗ ಅಂತ ಅಂದ್ಕೊಂಡ್ರು.
ಫಸ್ಟ್ ವೀಡಿಯೋ ಅದೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಮಾಡೋಣ, ಒಳ್ಳೆ ರೈಡಿಂಗ್ ವೀಡಿಯೋಸ್ ಎಲ್ಲ ಮಾಡೋಣ. ಒಂದೆಲ್ಲ ಬ್ಲಾಗ್ಸ್ ಮಾಡ್ಕೊಂಡು ಇಲ್ಲಿ ರೈಡಿಂಗ್ ಅಂದಾಗ ಎಲ್ಲ ಬ್ಲಾಗ್ಸ್ ಮಾಡೋದು ನನಗೋಸ್ಕರ ಗೈಸ್ ಸಪೋರ್ಟ್ ಮಾಡಿ ಅಷ್ಟೇ. ರೋಡ್ನಲ್ಲಿ ಹಾಕೊಂಬಂದಿದ್ದಾನೆ ಅನಿಸ್ತಾ ಈಗ. ಕಾಡು ಈ ಕಡೆ ಫುಲ್ ಕಾಡೇ ಇದೆ, ತೋಟನೂ ಅಲ್ಲ ಕಾಡು. ನೋಡಿ ಹಂಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ ಬಂದೋಗಿದೆ. ವರ್ಷ ಬಂತು, ಜನ ಇರ್ತಾರೆ ನೋಡೋಣ. ಏನಿದ್ರು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ, ಅದಕ್ಕೆ ನೋಡಿ ವೀಡಿಯೋಸ್. ಒಂದ್ಸಲ ಅದು ಚಿಕ್ಕಮಂಗ್ಳೂರು ಬಂದರೆ ಎಲ್ಲ ಕಡೆ ಭೇಟಿಯಾಗಿ ಪ್ಲೇಸ್ ಎಲ್ಲ ಮಾತಾಡ್ತೀನಿ. ಬಂದ್ಬಿಡಲ್ಲ, ಯಾವುದೋ ಗಾಡಿ ಬರೋಲ್ಲ ಅನ್ಸ್ಕೊಂಡು ನೋಡಿ ಹಿಂಗೆ ಮುಂದೆಕಾದ್ರೆ ನಾನು ನೋಡ್ತಾ ಇದ್ದೀನಿ. ಬಂದು ಎಲ್ಲ ಬೇರೆ ಬಂದ್ವಿ ನೋಡಿ. ಇಲ್ಲಿ ಕೆಳಗಡೆಯಿಂದ ಬರೋದಿಲ್ಲ ಅದು. ನಾವು ಈಗ ಆಲ್ಮೋಸ್ಟ್ ಬರ್ತಾ ಇದ್ದೀವಿ. ಈ ಚೆಕ್ ಪೋಸ್ಟ್ ಹತ್ರ ಬರ್ತೀವಿ ಸ್ವಲ್ಪ ಹೊತ್ತು. ಈಗ ನಾವು 1 hour ಕಡೆಯಿಂದ ಬಂದಿರ್ತೀವಿ. ಹಂಗಾಗಿ ನಾವು ಈ ಕಡೆ ಆಫ್ ರೋಡ್ ಅಂತ ಹೇಳಿದ್ವಿ. ಮತ್ತೆ ಕಡೆ 4 ವೀಲರ್ಸ್ ಮೇಲೆ ಚೆಕ್ ಮಾಡ್ತಾರೆ, ರೈಡರ್ಸ್ ಮೇಲೆ ಚೆಕ್ ಮಾಡೋಲ್ಲ, 4 ವೀಲರ್ಸ್ ಮೇಲೆ ಚೆಕ್ ಮಾಡ್ತಾ ಇರ್ತಾರೆ. ಹುಷಾರಾಗಿತ್ತು. ಎಣ್ಣೆ ಎಲ್ಲ ತೊಗೊಂಡೋಗ್ಬೋದು, ಬಾಟಲ್ಸ್ ತೊಗೊಂಡೋಗ್ಬೋದು ಎಣ್ಣೆಲ್ಲ. ಬಟ್ ಅದೇ ಇಂಡಿಯನ್ ಡ್ರೈವರ್ ಮತ್ತು ಲೈಸೆನ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಏನು ಖುಷಿ ಅಂತಂದ್ರೆ ರೈಡರ್ಸ್ ರೈಡರ್ಸೇ ಆಗಲ್ವ. ನಾವು ಯಾವುದೇ ಆಫ್ ರೋಡಲ್ಲಿ ಎಲ್ಲೇ ಏನೋ ಒಂದು ಸ್ಟಿಕ್ ಆದರೆ ಬರೋದೇ ಸಪೋರ್ಟ್ಗೆ ರೈಡರ್ಸ್. ಹಾಗಾಗಿ ಎಲ್ಲರ ಸಪೋರ್ಟ್ ಐತಿ. ಜನ ಓಡಾಡಬೇಕಾದ್ರೆ ಇದು ಐಟಮ್ಸ್ ಎಲ್ಲ ನಮಗೆ ಸಿಕ್ಕಾಪಟ್ಟೆ ದೂರ ಇದೆ. ಯಾವ ಅಂಗಡಿ ಇದೆ, ಯಾವ ಅಂಗಡಿನೂ ಕಾಣಲ್ಲ. ಮೇಬಿ ಇಲ್ಲ ಪೀಕಿಗೆ ಹೋಗ್ಬೇಕು, ಇಲ್ಲ ಕೆಳಗಡೆ ಸಿಟಿಗೆ ಹೋಗ್ಬೇಕು. ಎಷ್ಟೇ
ಇವರು ಇಂದು ಬದಲಾಗಿಟ್ಟು ಬರ್ತಾನೆ ಸೂಪರ್ ಆಗಿದೆ ಮಾತ್ರ. ಬೆಂಗಳೂರಲ್ಲಿ ಬಾಕಿ ಇದೆ ಅಷ್ಟೇ. ಸ್ಟೋರೀಸ್ ಹೇಳ್ತಾರೆ. ಫ್ರಂಟಲ್ಲಿ ಹೋಗ್ಬಿಟ್ಟಿದೆ, ಏನು ಮಾಡ್ತಿಲ್ಲ. ಡಾಮ್ ಏನೋ ಬಿಟ್ಕೊಂಡ್ರೆ ಎದುರು ಬರ್ತೀವಿ. ಇನ್ನೂ ಸುಮಾರು ಪ್ಲೇಸಸ್ ಇದೆ ನೋಡೋದು. ಎಲ್ಲ ಇನ್ನೂ ಡೈರೆಕ್ಟ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆದಷ್ಟು ಬೇಗ ಕವರ್ ಮಾಡೋಕ್ಕೆ ಆದರೆ ನೋಡಿದ್ರು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್